ಓಂ ಶ್ರೀ ಗುರು ಬಸವಲಿಂಗ ನಮಃ. ಎಲ್ಲ ಶರಣ ಬಂದಿಗಳಿಗೂ ಶರಣು ಶರಣಾರ್ಥಿ. ಇಂದಿಂದು ವಚನದಪ್ಪ ಅಂತಂದ್ರು ಏಕದಮ್ ಭಾರಿ ಅದ, ಚಲೋ ಅದ, ಕೇಳ್ಕೊ ಅರ್ಥ ಮಾಡ್ಕೋರಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿಗುಂಟು ಜಂಗಮ ಕಿಲ್ಲ ಅಂತ ಹೇಳ್ತಾನೆ. ಇದ್ರ ಅರ್ಥ ಏನಾಯ್ತಪ್ಪ ಅಂದ್ರು, ರೊಕ್ಕ ಇದ್ದವ್ರು ಏನದ ಅಂದ್ರು ಶಿವ ಮಂದಿರ ಬಿ ಕಟ್ತಾರ, ಪಾರ್ವತಿ ಮಂದಿರ ಕಟ್ತಾರ, ಎಲ್ಲಾ ಕಟ್ತಾರ. ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂದ್ರು ರೊಕ್ಕ ಇದ್ದವರು ಗುಡಿ ಗೋಪುರ ಕಟ್ತಾರ, ನಾ ಏನ್ ಮಾಡಿ ಅಂತ ಹೇಳ್ತಾನ. ಎನ್ನ ಕಾಲೇ ಕಂಬ ದೇವೇ ದೇಗುಲ, ಶಿರವೇವನ್ನ ಕಳಸವಯ್ಯ ಅಂದ್ರು ನನ್ನ ಕಾಲುಗಳೇ ಕಂಬ ಅವ. ಇದು ದೇಹ ಏನದ ಗುಡಿ ಅದ, ಶಿರ ಏನಂದ್ರ ಮ್ಯಾಲಿನ ಕಳಸ ಅದ. ಶಿರವೇ ಹೊನ್ನ ಕಳಸವಯ್ಯ ಅಂತ ತಿಳಿತಲ್ಲ. ಈಗ ಶಿರವೇ ಅಂದ್ರು ಶಿರಿಗೆ ಅಂದ್ರು ತಲಿನೇ ನಮ್ ಕಳಸ ಅದ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮಕ್ಕಿಲ್ಲ ಅಂತ ಹೇಳ ಅಂದ್ರು. ಸ್ಥಾವರ ಕಳಿ ಉಂಟು ಜಂಗಮಕ್ಕಿಲ್ಲ. ಅದಕ್ಕ ಉಳ್ಳೋರ್ ರೊಕ್ಕ ಇದ್ದವರು ಗುಡಿ ಗೋಪುರ ಕಟ್ತಾರ, ಎಲ್ಲಾ ಮಾಡ್ತಾರ, ಅದಕ್ ನಾನೇನ್ ಮಾಡಿ ಅಂತ ಅಂಬದೇನಿಲ್ಲ. ಇವ್ ಬಸವಣ್ಣನ ಹೇಳ್ಯಾರ, ಕಾಯಕವೇ ಕೈಲಾಸ. ಕೈದಲ್ಲಿ ಲಿಂಗ ಮಾಡ್ಕೋದು, ಲಿಂಗ ಮ್ಯಾಲ ನೀರ್ ಹಾಕೋದು, ಹೂವ ಹಾಕೋದು, ಅಗರಬತ್ತಿ ಹಚ್ಚೋದು, ಪೂಜೆ ಮಾಡೋದು ಅಷ್ಟೇ. ಗುಡಿಗೆ ಹೋಗೋದ, ಗೋಪುರಕ್ಕೆ ಹೋಗೋದ ಏನ್ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಮನಸ್ಸಿಗೆ ಸಾಕಿ ಮಾಡ್ಕೊಂಡು ಅರಿವೇ ಗುರು ಅಂತ ಬಸವಣ್ಣವ್ರ ಹೆಂಗ್ ಹೇಳಿದಂಗ ಹಂಗ ಪ್ರತಿಯೊಬ್ಬರು ಲಿಂಗ ಪೂಜೆ ಮಾಡ್ಬೇಕು. ಮುಂಜಾನೆ ದೀಪತಿ ಹಚ್ಕೋಬೇಕು, ಹೂವ ಕಾಯಿ ಕರ್ಪೂರ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಹೋರಿ. ಬಸವಣ್ಣ ಇಜ್ಜಿ ಹೇಳ್ಯಾರ ನಿಮಗ. ಅದಕ್ಕ ಪ್ರತಿಯೊಬ್ಬರು ಒಂದೊಂದು ವಚನಗಳು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಹೇಳ್ಬೇಕಂತ ಕೇಳಿಕೊಳ್ಳುತ್ತೀನಿ. ಎಲ್ರಿಗೂ ಶರಣು ಶರಣಾರ್ಥಿ.